ನಿಮಗೆ ಆಗದೇ ಇರುವ ಶತ್ರುಗಳು ಸಂಪೂರ್ಣವಾಗಿ ನಾಶವಾಗಬೇಕು ಅನ್ನುವುದಾದರೆ ಈ ಒಂದು ಬೇರಿನಿಂದ ಈ ಒಂದು ಪುಟ್ಟ ಪರಿಹಾರ ತಂತ್ರವನ್ನು ಮಾಡಿ ನೋಡಿ. ಶತ್ರುಗಳು ಸಂಪೂರ್ಣವಾಗಿ ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತಾರೆ. ನಿಮ್ಮನ್ನು ಕಂಡರೆ ಭಯಪಡುವಂತಾಗುತ್ತದೆ. ಸಾಧ್ಯವಾದರೆ ಅವರು ನಿಮ್ಮನ್ನು ಅಲ್ಲ, ಇಡೀ ಜಗತ್ತನ್ನೇ ಬಿಟ್ಟು ಹೋಗುವಂತಹ ಸ್ಥಿತಿ ಆಗುತ್ತದೆ. ಆ ಒಂದು ಬೇರು ಯಾವುದು, ಅದರಲ್ಲಿ ಇರುವಂತಹ ಶಕ್ತಿ ಏನು, ಆ ಬೇರನ್ನಿಂದ ಯಾವ ರೀತಿ ತಂತ್ರ ಮಂತ್ರವನ್ನು ಮಾಡಬೇಕು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಪ್ರತಿದಿನ ಸಮಸ್ಯೆಗೆ ಪರಿಹಾರ ಆಗುವಂತಹ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಬಂದೇ ಬರುತ್ತೆ. ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಒಂದಲ್ಲ ಒಂದು ಕಾರಣಕ್ಕಾಗಿ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಶತ್ರುಗಳು ಹುಟ್ಟಿಕೊಳ್ಳುತ್ತಾರೆ. ಶತ್ರುಗಳು ಇಲ್ಲದ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇರಲು ಸಾಧ್ಯವಿಲ್ಲ. ಹೊಟ್ಟೆ ಕಿಚ್ಚು ಪಡುವವರು ಕೂಡ ಶತ್ರುಗಳಿಗಿಂತಲೂ ಮಹಾ ಅಪಾಯಕಾರಿಯಾದಂಥವರು. ನಿಮ್ಮ ಮೇಲೆ ವಾಮಾಚಾರ ಮಾಡಿಸುವವರು, ಮಾಟಮಂತ್ರ ಮಾಡಿಸುವವರು, ದೃಷ್ಟಿದೋಷ ಮಾಡುವವರು, ಇವರೆಲ್ಲರೂ ಕೂಡ ಶತ್ರುಗಳೇ. ಕೆಲವು ಬಾರಿ ಶತ್ರುಗಳು ತುಂಬ ಚೆನ್ನಾಗಿ ಮಾತಾಡಿಸಿ, ತುಂಬ ಚೆನ್ನಾಗಿ ಆರೈಕೆ ಮಾಡಿ, ಪೋಷಣೆ ಮಾಡಿ, ನೀವು ಇಲ್ಲದೇ ಇದ್ದಾಗ ಬೇರೆಯವರ ಹತ್ರ ನಿಮ್ಮ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳನ್ನು ಯಾರು ಹೇಳ್ತಾರೋ ಅವರೂ ಕೂಡ ಶತ್ರುಗಳೇ. ಇಂತಹ ಶತ್ರುಗಳನ್ನು ಸಂಪೂರ್ಣವಾಗಿ ಬುಡಸಹಿತ ಕಿತ್ತು ಒಗೆಯಬೇಕು ಅನ್ನುವುದಾದರೆ ಈ ಒಂದು ಮರ್ದನ ಬೇರು. ಈ ಮರ್ದನ ಬೇರು ಅಂದರೆ ಯಾವುದೇ ಒಬ್ಬ ಶತ್ರುವನ್ನಾದರೂ ಸಂಹಾರ ಮಾಡುವಂತಹ ದೈವಗುಣ ಇರುವಂತಹ ಬೇರು. ಈ ಹಿಂದೆ ಚಾಮುಂಡೇಶ್ವರಿ ಮತ್ತು ಮಹಿಷಾಸುರ ಇಬ್ಬರ ಕಾಳಗ ನಡೆಯುವಾಗ ಅಲ್ಲಿಂದ ಚೆಲ್ಲಿದ ರಕ್ತದಿಂದ ಹುಟ್ಟಿದಂತಹ ಮರ್ದನ ಬೇರು. ಅದಕ್ಕಾಗಿ ಮಹಿಷಾಸುರ ಮರ್ದಿನಿ ಅಂತ ಕರೀತಾರೆ. ಈ ಬೇರನ್ನು ಮನೆಗೆ ತೆಗೆದುಕೊಂಡು ಬಂದು ಸ್ವಲ್ಪ ತುಂಡರಿಸಿ ಅದಕ್ಕೆ ಪಚ್ಚೆ ಕರ್ಪೂರವನ್ನು ಸೇರಿಸಿ ಸುಟ್ಟಿದ ನಂತರ ಬಂದಂತಹ ಕಪ್ಪಿನಿಂದ ಶತ್ರುವಿನ ಹೆಸರನ್ನು ಬರೆದು ಯಾವ ರೀತಿ ಅವರು ನಿಮ್ಮನ್ನು ಬಿಟ್ಟು ಹೋಗಬೇಕು, ಯಾವ ರೀತಿ ಅವರು ಶಿಕ್ಷೆಗೆ ಒಳಗಾಗಬೇಕು, ಯಾವ ರೀತಿ ಅವರು ನಿಮ್ಮ ನರಳುವಂತೆ ಮಾಡಿ ಅವರಿಗೂ ಅದೇ ನರಳುವಂತೆ ಆಗಬೇಕು ಅಂತ ಮಾಡಬೇಕು ಅಂತ ಆ ಬಿಳಿಯ ಕಾಗದದ ಮೇಲೆ ಬರೆದಿಟ್ಕೊಂಡು ಕಲ್ಲುಪ್ಪನ್ನು ಅದಕ್ಕೆ ಹಾಕಿ ಹಳದಿ ದಾರದಿಂದ ಕಟ್ಟಿ ಶತ್ರುವಿನ ಮನೆಯ ತಾರಸಿ ಮೇಲೆ, ಮನೆಯ ಮೇಲ್ಛಾವಣಿ ಮೇಲೆ ಅದನ್ನು ಎಸೆದು ಬರಬೇಕು. ಈ ರೀತಿ 3 ವಾರ ಮಾಡಿ ಶತ್ರುಗಳು ಸಂಪೂರ್ಣವಾಗಿ ನಾಶವಾಗುತ್ತಾರೆ. ಈ ತಂತ್ರವನ್ನು ಮಾಡುವಾಗ ಮರ್ದನ ಬೇರನ್ನು ಶ್ರೀ ಮಂಜುನಾಥ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ. ನಿಜವಾಗಲೂ ಕಷ್ಟದಲ್ಲಿದ್ದರೆ ಒಳ್ಳೆಯ ಮಂತ್ರ ಸಿದ್ಧಿಯನ್ನು ಹೇಳಿ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಒಳ್ಳೆಯದಾಗುತ್ತೆ.